6 o'clock ಅಲಾರಾಮ್ ಕೂಡ ಇಟ್ಟಿದ್ರು. ಇವ್ರಿಗೆ ಎದ್ದೇ ಇಲ್ಲ ಗೈಸ್. ಇವಾಗ 7 o'clock ಕಳೀತು. ಹಾಯಾಗಿ ಮಲಗಿರು ನೀನು ರಾಜನ ಹಾಗೆ. ನಮ್ ಧನ್ಯವ್ರು ನೋಡಿ ಗಾಯ್ಸ್, ಇಲ್ಲಿ ಏನು ಊರಲ್ಲಿ ಬಂದು ಗಾಡಿ ಓಡಿಸೋದು ಫುಲ್ ಸ್ಪೀಡ್ ಆಗಿ. ಅಯ್ಯೋ ದೇವ್ರೇ, ಅಮ್ಮ ಅಡಿಗೆ ಮಾಡ್ತಿದ್ದಾರೆ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಏನೆಲ್ಲ ಮಾಡಿದ್ರೆ ನಾವು ಖುಷಿಯಾಗಿರ್ತೀವಿ. ಇವತ್ತು ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ ಲೈಫಲ್ಲಿ ಯಾವ ತರ ಥಿಂಕ್ ಬರುತ್ತೆ ಅದನ್ನ ಮುಂದುವರಿಸಿ ಅಷ್ಟೇ. ತಾಯಿಗೆ ತಕ್ಕ ಮಗ. ಎಲ್ಲಾ ಮರಿಗಳು ಹೋಯ್ತು, ಕಾಲಲ್ಲೇ ಓದ್ಬಿಡ್ತು ಅಮ್ಮ. ಇವಾಗ ಒಂದು ಎಕ್ಸ್ಪ್ರೆಷನ್ ಕೊಟ್ರ ಅಲ್ವಾ, ಐಬ್ರೋಸ್ ನೋಡಿ ಮಾಡಿ. ಬೆಳಕಿಲ್ಲ ಅಂತ ಅಂದ್ರೆ ಒಂದು ಸ್ವಲ್ಪ ಕೂಡ ಮನೆ ಕಾಣೋದೇ ಇಲ್ಲ, ಅಷ್ಟು ಪ್ಯೂರ್ ಕತ್ಲೆ. ಟೈಸನ್ ಕೋಳಿ ಅಂತ ಗಾಯ್ಸ್ ಇದು, ಅದರದ್ದು ಸಾಂಬಾರ್ ಮಾಡಿದ್ರೆ. ಅಮ್ಮ ಇಷ್ಟು ಸಾಂಬಾರ್ ಯಾರಿಗಮ್ಮ ಮಾಡಿದಿರಾ? ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನಲ್. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತಿನ ನಮ್ಮ ಡೈಲಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ಡೇ ನಮ್ಮದು ಇಲ್ಲಿ ನೇಟಿವ್ ಪ್ಲೇಸಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀವಿ. ಹಾಗೆ ಇವತ್ತು ಏನೇನು ಮಾಡ್ತೀವಿ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀವಿ. ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ ಗೈಸ್, ಮುನ್ನು ಹೇಳಿದರು ನಾಳೆ ಮಾರ್ನಿಂಗ್ 6 o'clock ಎದ್ದು ರೀಲ್ಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ. 6 o'clock ಅಲಾರಾಮ್ ಕೂಡ ಇಟ್ಟಿದ್ರು. ಬಟ್ ಅಲಾರಾಮ್ ಅದರ ಪಾಡಿಗೆ ಆಗ್ತಾ ಆಯ್ತಾ, ಇವ್ರಿಗೆ ಎದ್ದೇ ಇಲ್ಲ ಗೈಸ್. ಇವಾಗ 7 o'clock ಕಳೀತು, ಆಲ್ಮೋಸ್ಟ್ 7 o'clock ಕಳೀತು, ಇನ್ನೂ ಎದ್ದೇ ಇಲ್ಲ. ನೋಡಿ ನಮ್ಮ ಮನೆ ಮಾರ್ನಿಂಗ್ 7 o'clockಗೆ ಯಾವ ಥರ ಇರುತ್ತೆ ಅಂತ. ಪಪ್ಪ ಆಲ್ರೆಡಿ ಇಲ್ಲೇನೋ ಕೆಲಸ ಮಾಡ್ತಾ ಇರಬೇಕು ಮೇಲ್ಗಡೆ. ಮತ್ತು ಮಮ್ಮಿ ಅಕ್ಕ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಗುಂಡ ಕೂತಿದ್ದಾನೆ, ಕೂತು ನೋಡ್ತಾ ಇದ್ದಾನೆ. ಇವರೇನು ವೀಡಿಯೋ ಮಾಡ್ತಾ ಬರ್ತಿದ್ದಾರಲ್ಲ ನಂದು ಅಂತ. ಗುಂಡು ಗುಡ್ ಮಾರ್ನಿಂಗ್ ಗೈಸ್. ನಮ್ಮ ಅಕ್ಕ ಎದ್ದು ಕೆಲಸ ಮಾಡ್ತಿದ್ದಾಳೆ. ಅಕ್ಕ ಹಾಯ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂತ ಮಾಡ್ತಿದೀಯಾ? ಎಂತ ಮಾಡ್ತಿದೀಯಾ? ಡ್ರೆಸ್ ಅನ್ನು ವಾಶ್ ಮಿಷನ್ಗೆ ಹಾಕ್ತಿದ್ದೀನಿ. ಹೌದಾ, ಬೇಗ ಇದ್ದಿದ್ಯಾ ಅಕ್ಕ? ನಿನ್ನಷ್ಟು ಬೇಗ ಎದ್ದಿಲ್ಲ. ನಾನಲ್ಲ ಬೇಗ, ಸುಮ್ಮನೆ ನಾನೇ ಫಸ್ಟ್ ಪಪ್ಪ ಇದ್ರು, ಸೆಕೆಂಡ್ ಅಮ್ಮ, ಆಮೇಲೆ ನಾನು ನೀನು ಫೋರ್ತ್. ನಿನ್ನ ನಾನು ಎಬ್ಬಿಸಿದ್ದು, ಅದು ಯಾವ ತರ ಅಂತ ಹೇಳು ಅವರೊಟ್ಟಿಗೆ. ಹೌದು ಗೈಸ್, ರೀಲ್ಸ್ ಮಾಡೋಕೆ ಅಂತ ಎಬ್ಸಿದ್ದು, ಅದಕ್ಕೆ ಎದ್ದು ಬಿಟ್ಟೆ. ಇವ್ರು ನೋಡಿ, ಮುನ್ನು ನೋಡಿ, ಹಾಯಾಗಿ ಮಲಗಿರು ನೀನು ರಾಜನ ಹಾಗೆ ಮಹಾರಾಜನ ಹಾಗೆ. ಮುನ್ನು ರೀಲ್ಸ್ ಮಾಡ್ಲಿಕ್ಕಿಲ್ವಾ? ಹೆಂಗ್ ಮಲ್ಕೊಂಡಿದ್ದಾರೆ, ಬೆಡ್ಶೀಟ್ ಹಾಕಿ ಒಳ್ಳೆ ನಿದ್ದೆ ಆಯ್ತಾ, ಗೋಚರನೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, 6 ಗಂಟೆಗೆ ಎದ್ದೇಳೋಣ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಅದ್ರ ಪಾಡಿಗೆ ಆಗ್ತಾ ಇತ್ತು. ಇನ್ನೂ ನಿದ್ದೆ ಬರ್ತಿದ್ಯಾ? ಎದ್ದೋಳಲ್ವಾ? ಅವಾಗ ಬಿಸಿಲು ಬಂದಿರುತ್ತೆ, ಆಮೇಲೆ ರೀಲ್ಸ್ ಮಾಡೋಕ್ಕಾಗಲ್ಲ. ನೋಡಿ ಸುಮ್ಮನು ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತೆ, ಬಿಡಿ. ಇಲ್ಲಿ ನೋಡಿ ಮಮ್ಮಿ. ಹಾಯ್ ಅಮ್ಮ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಐಸ್ ಫುಲ್ ಎನರ್ಜಿಯಲ್ಲಿದ್ದಾರೆ ಬೆಳಿಗ್ಗೆ ಅಲ್ವಾ? ಎಂತ ಮಾಡ್ತಿದ್ದೀರಾ? ಅಪ್ಪದ ಹಿಟ್ಟು ಮಾಡ್ತಾ ಇದ್ದಾರೆ ನೋಡಿ. ಇದು ಅಪ್ಪದ ಹಿಟ್ಟು. ಇದು ಸಿಹಿನಾ? ಇಲ್ಲ, ಈ ಸಿಹಿ ಇಲ್ವಾ ಅಮ್ಮ? ಸಿಹಿ ಇಲ್ಲ, ಅವನಿಗೆ ಆಗೋದಿಲ್ಲ ಅಲ್ಲ ಸಿಹಿ. ಅವರಿಗೆ ಆಗಲ್ಲ, ಮಗಳಿಗೆ ಆಗ್ತದೆ. ಆಗತ್ತಾ? ನಂಗಿಷ್ಟ. ಇದು ಅಕ್ಕಿ ಹಿಟ್ಟ? ಅಕ್ಕಿ ಹಿಟ್ಟು, ಕಾಯಿ. ಅಕ್ಕಿ ಹಿಟ್ಟು ಕಾಯಿನ ಹೀಗೆ ಗ್ರೈಂಡ್ ಮಾಡ್ಬೇಕಾ? ಗ್ರೈಂಡ್ ಮಾಡಿ ಇದಕ್ಕೆ ಎಣ್ಣೆ ಹಾಕಿ ಇದಕ್ಕೆ ಹಾಕ್ಬೇಕು ವಯಸ್ಸು. ಇದು ಅಪ್ಪದ ಹಿಟ್ಟು ಅಲ್ವಾ? ಅಮ್ಮದ ಹಿಟ್ಟು ಯಾವುದು? ಅಮ್ಮದ ಹಿಟ್ಟು ಯಾವ್ದಿಲ್ವಾ? ಅಕ್ಕದ ಹಿಟ್ಟು, ಅಣ್ಣದ ಹಿಟ್ಟು, ಭಾವದ ಹಿಟ್ಟು ಯಾವ್ದಿಲ್ವಾ? ಅಪ್ಪದ ಹಿಟ್ಟು ಮಾತ್ರ ಇರೋದಾ? ಅಪ್ಪನ ಹಿಟ್ಟು ಅಂತ ಹೇಳಿಸಿದ್ದು. ಮತ್ತೆ ಇಲ್ಲಿ ನೋಡಿ ಆಲ್ರೆಡಿ ಕಣ್ಣಚ್ಚ ರೆಡಿ ಆಗಿದೆ, ಬಿಸಿ ಬಿಸಿ ಕಣ್ಣಚ್ಚ. ಸಾರಿ ಅಮ್ಮ, ನನಗೆ ಬೇಗ ಕಣ್ಣಚ್ಚ ಕುಡಿಬೇಕು. ಅಲ್ಲ, ಎಲ್ಲಿದ್ದಾರೆ ಇವರು? 6 ಗಂಟೆಗೆ ಎದ್ದೊಳ್ತೀನಿ ಅಂತ ಹೇಳಿದವರು. ಹೌದು, ಎದ್ದೇಳಿಲ್ಲ ಅವಳು. ಹೌದು, ನಿಮ್ಮ ಕರ್ತವ್ಯ ಎದ್ದೊಳಿಸೋದು. ನಿಮ್ಮ ಹತ್ರ ಹೇಳಿದ್ರೆ ಗೊತ್ತಾ, ಬೆಳಿಗ್ಗೆ ಎದ್ದೊಳಿಸ್ಬೇಕಮ್ಮ 6 ಗಂಟೆಗೆ ಅಂತ. ಇದ್ದೇ ಇಲ್ಲ, ನಿದ್ದೆ ಬರ್ತದಂತೆ. ಹೌದಾ? ಎದ್ದೇಳಿಸ್ಬೇಕೀಗ? ಬೇಡ. ಯಾಕೆ? ನಿದ್ದೆ ನೆನ್ನೆ ನೈಟ್ 1 ಗಂಟೆ ಆಗಿದೆ ಅಲ್ಲ ಮಲಗುವಾಗ, ಅದಕ್ಕಾ? ಓಕೆ ಸರಿ. ಹಿಟ್ಟು ಹಾಕಿದ್ದಾರೆ, ಹಿಟ್ಟು ಹಾಕಿ ಅದನ್ನು ಉಲ್ಟಾ ದಬಾಕ್ಬೇಕು ಅಲ್ವಮ್ಮ? ಅವಾಗ ಈ ತರ ಬರುತ್ತಾ? ಇದನ್ನ ಇನ್ನೊಂದ್ಸರಿ ಹಿಂಗೆ ಮಾಡಿ
ನೋಡಿ ಗೈಸ್, ಇದನ್ನು ಮತ್ತೆ ಈ ಥರ ಮಗಚೋಗಿ ಬರಲ್ಲ. ಹಾಂ, ಮಗಚಿ ಇವಾಗ ಹಾಕಿದಷ್ಟೇ ನಾನು. ನೋಡಿ ಈ ಥರ ಬರುತ್ತೆ. ಅದಕ್ಕೆ ಏನು ಹಾಕಿ ತಿನ್ನೋದು? ಸಾಂಬಾರ್ ಇದೆಲ್ಲ ಸಾಂಬಾರು ಹಾಕಿ ತಿನ್ನೋದಾ? ಸಿಹಿ ಬೇಡ ಅಂತ ಅವನಿಗೆ. ಇದರಲ್ಲಿ ಸಿಹಿನೂ ಬರುತ್ತಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರಿಗೂ. 6 ಗಂಟೆ ಆಯ್ತು. ಫ್ರೆಶ್ ಅಪ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಸಣ್ಣವರೇ ಒಂದು ಚಾಲೆಂಜ್ ಇದೆ ಇವರಿಗೆ, ಮುನ್ನೋರಿಗೆ. ಡ್ಯಾನ್ಸ್ ಮಾಡಿ ಬೆಳಿಗ್ಗೆ ಎದ್ದಾಗ ಯಾವ ತರ ಡ್ಯಾನ್ಸ್ ಮಾಡ್ತಾರೆ ಇವರು ಮಾಡ್ತಾರೆ. ನಾವು ಮಾಡ್ತೀವಿ ಬಾತ್ರೂಮ್ ಅಲ್ಲಿ ಹೋಗಿ. ಬಾತ್ರೂಮ್ ಅಲ್ಲಿ ಬೆಳಿಗ್ಗೆ ನೆನ್ನೆದೆಲ್ಲ ಇವತ್ತು ಮಾಡ್ತಾರೆ. ಗಲೀಜು ಅಲ್ಲಮ್ಮ. ನನಗೆ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಅಂತ ಹೊಡೆದು ಬಿಟ್ರು ಬೆಳಿಗ್ಗೆ. ಅದೇ ರಾಮ ಲಕ್ಷ್ಮಣ ಸೀತೆ ನಿನ್ ಜೊತೆ ಇರ್ಲಿ ಅಂತ. ಯಾವಾಗ ಇಲ್ಲಿ ನೋಡಿ ನಾನು ಮಾಡ್ಲಾ? ನಂಗೂ ಆಗುತ್ತೆ ಅಮ್ಮ, ನಿಮ್ಗೆ ಮಾಡ್ಲಾ? ಹಾ ಗಾಯ್ಸ್, ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ನನ್ನ ಪ್ರಕಾರ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಬೇಜಾರಲ್ಲಿ ವಿಡಿಯೋಸ್ನ ನೋಡ್ತಿದ್ದೀರಾ, ಯಾರ್ಯಾರು ಖುಷಿಯಲ್ಲಿ ವಿಡಿಯೋಸ್ನ ನೋಡ್ತಿದ್ದೀರಾ, ಅವ್ರಿಗೆ ಒಂದು ಮಾತು ಹೇಳಬೇಕು. ಏನಂತ ಅಂದರೆ, ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಒಬ್ಬೊಬ್ರಿಗೆ ಇರುತ್ತೆ. ಅಂದರೆ ಟೆನ್ಷನ್ ಇಟ್ಕೊಂಡಿರೋರಿಗೆ, ಇಲ್ಲ ಖುಷಿ ಸಿಗದೇ ಇರೋರಿಗೆ ಇದೊಂದು ತಲೆಯಲ್ಲಿ ಕುತ್ಕೊಂಡಿರುತ್ತೆ. ಸೊ ಆ ಕ್ವಶನನ್ನು ಇವಾಗ ನಾನು ಹೋಗಿ 3 ಜನಕ್ಕೂ ಕೇಳ್ತೀನಿ. ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಗಾಯ್ಸ್, ನಮ್ಮ ಧನ್ಯ ಅವ್ರು ಬಂದರು. ಹಾಯ್ ಮಾ. ಹಾಯ್. ನೀವು ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ, ಸರಿನಾ? ನಿಮ್ಮ ಅನಿಸಿಕೆನ ನೀವು ಹೇಳಿ. ಇವಾಗ ಖುಷಿ ಸಿಗಬೇಕು ಅಂತ ಅಂದರೆ ಜೀವನದಲ್ಲಿ ನಾವು ಏನು ಮಾಡಿದ್ರೆ ನಮಗೆ ಖುಷಿ ಸಿಗುತ್ತೆ? ಏನಂತ ಹೇಳ್ಬೇಕು? ಇದು ಸ್ವಲ್ಪ ಟೈಮ್ ತಗೊಳ್ಳ ಬೇಡ, ಹಿಂಗೆ ಹೇಳಿ. ಅವ್ರು ಇವರು ಏನೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಏನು ಅನ್ನಿಸ್ತದೆ ಇದರ ಲೈಫಲ್ಲಿ ಅದನ್ನು ಮಾಡಿ. ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಇವತ್ತು ಏನಾಗುತ್ತೆ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ಯಾವ ಥರ ಥಿಂಕ್ ಬರುತ್ತೆ ಅದನ್ನು ಮುಂದುವರಿಸಿ ಅಷ್ಟೇ. ಜೀವನದಲ್ಲಿ ಖುಷಿಯಾಗಿರೋಕೆ ಸಾಧ್ಯ. ಹಂಗಿದ್ರೆ ಅನ್ಕೊಂಡಿರೋದನ್ನ ಮಾಡಿದ್ರೆ ಖುಷಿಯಾಗಿರ್ತೀವಿ ಅಲ್ವಾ? ಬೇರೆಯವರು ಏನಾದರೂ ಹೇಳ್ತಾರೆ, ಬೇರೆಯವರು ಏನಾದರೂ ತಿಳ್ಕೊಳ್ತಾರೆ ಅನ್ನೋ ಚಿಂತೆನೆ ಮೈಂಡಿಂದ ಬಿಟ್ಟಾಕಿ. ನಿಮ್ಮ ಮನಸ್ಸಿಗೆ ಏನಾಗುತ್ತೆ ಅದನ್ನು ಮಾಡಿ, ಅಷ್ಟು ಸಾಕು. ಸೂಪರ್ ಆಗಿ ಹೇಳಿದ್ರಿಮ್ಮ, ಸೂಪರ್ ಆಗಿತ್ತು ನಿಮ್ಮ ಸ್ಪೀಚು. ನೋಡೋಣ ನೆಕ್ಸ್ಟ್ ಅಮ್ಮ ಏನು ಹೇಳ್ತಾರೆ, ಸಣ್ಣ ಏನು ಹೇಳ್ತಾರೆ ನೋಡೋಣ. ನೀವ್ ಹೇಳ್ತೀರಾ ಫಸ್ಟ್? ಇವರು ಕೇಳಲ್ಲ? ಅಮ್ಮನ ಹತ್ರ ಕೇಳಿ. ಏನ್ ಗೊತ್ತಮ್ಮ ಸಣ್ಣಮ್ಮ, ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಆಗಿದ್ರೇನೆ ಖುಷಿಯಾಗಿರೋಕ್ಕಾಗೋದು. ಇವಾಗ ಅವರೇ ಏನೋ ಹುಷಾರಿಲ್ಲದಿದ್ರೆ ಹೆಂಗೆ ಇದಾಗಿರ್ತಾರೆ, ಖುಷಿಯಾಗಿರ್ತಾರೆ? ಹೆಲ್ದಿ ಆಗಿರೋದು ಇಂಪಾರ್ಟೆಂಟ್. ಹೆಲ್ದಿ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಅವಾಗ್ಲೇ ಖುಷಿಯಾಗಿರೋದು. ಹೌದು, ಹೆಲ್ದಿ ಆಗಿದ್ರೇನೆ. ಸೂಪರ್. ಓಕೆ, ಅಂದ್ರೆ ಅವ್ರ ಹೆಲ್ತ್ ಗಳನ್ನ ಅವ್ರು ಚೆನ್ನಾಗಿ ನೋಡ್ಕೋಬೇಕು. ಕೆಲಸ ಅನ್ನೋ ಇದ್ರಲ್ಲಿ ಬ್ಯುಸಿ ಆಗಿರ್ಬಾರ್ದು. ಹೆಲ್ತ್ ಗಳನ್ನ ನೋಡಿ ಚೆನ್ನಾಗಿದ್ರೆ ಅವರು ಜೀವನದಲ್ಲಿ ಖುಷಿಯಾಗಿ ಆಕ್ಟಿವ್ ಆಗಿರ್ತಾರೆ. ಹೆಲ್ತ್ ಇದ್ರೇನೆ ತಾನೇ ಅವ್ರು ಅನ್ಕೊಂಡಿರೋ ಕೆಲ್ಸನೆಲ್ಲ ಮಾಡೋಕ್ಕಾಗೋದು. ಹೌದು, ದುಡ್ಡು ಮಾಡೋಕ್ಕಾಗೋದಲ್ಲ. ಹೆಲ್ತ್ ಕರೆಕ್ಟ್ ಆಗಿ ಸರಿ ಇಲ್ಲ ಅಂದ್ರೆ, ಹುಷಾರಿಲ್ಲ ಅಂದ್ರೆ ಹೆಂಗ್ ಮಾಡೋಕ್ಕಾಗುತ್ತೆ? ಗುಡ್. ಸೊ ಅದಕ್ಕೆ ಮೇನ್ ಹೆಲ್ತ್ ಇಂಪಾರ್ಟೆಂಟ್. ಓಕೆ, ಅಮ್ಮ ಅಡುಗೆ ಮಾಡ್ತಿದ್ದಾರೆ. ಅಮ್ಮ ಹಂಗೆ ಹೇಳ್ತಾರೆ. ಅಮ್ಮ ನೀವ್ ಹೇಳಿ ಅಮ್ಮ, ಕ್ವಶನ್ ರಿಪೀಟು. ಏನು? ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಏನೆಲ್ಲ ಮಾಡಿದ್ರೆ ನಾವು ಖುಷಿಯಾಗಿರ್ತೀವಿ? ಅವತ್ತಿನ ಕೆಲಸಗಳನ್ನೆಲ್ಲ ಅವತ್ತೇ ಮುಗಿಸ್ಬಿಟ್ಟು ಚೆನ್ನಾಗಿ ಜಾಲಿಯಾಗಿದ್ರೇನೆ ನೆಮ್ಮದಿಯಾಗಿರ್ಬೋದು. ಓ, ಅಂದ್ರೆ ಅವತ್ತಿನ ಕೆಲ್ಸಗಳು ಏನೇನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ, ಖುಷಿಯಾಗಿರ್ಬೋದು ಅಂತನಾ? ಅದು ಕೆಲಸ ಎಲ್ಲ ಆಗದಿದ್ರೆ ಅಲ್ವಾ ಟೆನ್ಷನ್ ಆಗ್ಬಿಟ್ಟು ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗೋದು. ಹೌದು, ನಿಜ. ಇದು ಒಂದು ಪಾಯಿಂಟ್ ಏನೆ. ಗೈಸ್, ನಮಗ್ ಕೊಟ್ಟಿರೋ ಅಂತ ಕೆಲ್ಸನ ಮುಗಿಸಿದ್ರೆ ನಮ್ಗೆ ನೆಮ್ಮದಿ ಸಿಗುತ್ತೆ, ಅದರಿಂದನೂ ಖುಷಿ ಸಿಗುತ್ತೆ ಅಂತ ಅಮ್ಮ ಹೇಳ್ತಿದ್ದಾರೆ. 3 ಜನನು 3 ಥರ ಹೇಳಿದ್ರು. ನಿಮಗೆ ಯಾವ್ದು ಬೇಕು ಅದನ್ನು ನೀವೇ ಚೂಸ್ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ ಅವ್ರು ಹೇಳಿರೋ 3 ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಪಾಯಿಂಟ್ಸೇನೆ. ನೀವು ಇದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಇದರಿಂದ ನಿಮ್ಗೊಂದು ಸ್ಪೀಚ್ ಸಿಕ್ತು, ಇದರಿಂದ ನೀವು ಏನಾದರೂ ಒಂದು ತಿಳ್ಕೊಂಡು ಆ ಲೈಫಲ್ಲಿ ಸರಿ ಮಾಡ್ಕೋತೀರಾ ಅಂತ ಅಂದ್ಕೊಂಡು ನಾನು ಈ ಕ್ವಶನ್ನ ಕೇಳಿದ್ದು. ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಬೆಳಗ್ಗೆ ಎದ್ದಾಗ ಖುಷಿಯಾಗಿರಬೇಕು, ನಾವು ಇವತ್ತಿನ ದಿನ ಖುಷಿಯಾಗಿರಬೇಕು ಅಂತಲೇ ಎಲ್ಲರೂ ಅಂದ್ಕೊಂಡು ಹೋಗೋದು. ಬಟ್ ಆದರೆ ಎಲ್ಲರೂ ಖುಷಿಯಾಗಿರೋದಕ್ಕಾಗಲ್ಲ. ಏನಕ್ಕಂದರೆ ಎಲ್ಲ ದಿನವೂ ಖುಷಿನೇ ಕಾಣೋಕ್ಕಾಗಲ್ಲ. ಸಿಹಿ, ಕಹಿ, ದುಃಖ ಇವೆಲ್ಲ ಕೂಡ ಇದ್ದೇ ಇರುತ್ತೆ. ಬಟ್ ಆಲ್ಮೋಸ್ಟ್ ನಿಮಗೆ ಖುಷಿ ಸಿಗಲೇಬೇಕು ಅಂತ ಅನಿಸಿದ್ರೆ ಇವ್ರು ಹೇಳ್ತಾರೆ ಅನ್ನೋದಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸ ಏನಿದೆ ಅದನ್ನು ಮುಗಿಸಿ.
ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಬೇರೆಯವ್ರಿಗೆ ಇಷ್ಟ ಆಗೋ ಥರ ನೀವು ಬದುಕ್ತೀರಾ, ಸೊ ಅದನ್ನು ಬಿಟ್ಬಿಡಿ. ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ನೀವು ಬದುಕಿ. ಬೇರೆಯವ್ರಿಗೆ ಇಷ್ಟ ಆಗೋದು, ಬೇರೆಯವ್ರಿಗೆ ಇಷ್ಟ ಆಗಬೇಕು, ಬೇರೆಯವ್ರಿಗೋಸ್ಕರ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಥರ ಬದುಕಬೇಡಿ. ಸೊ ನಿಮಗೆ ಏನು ಅನಿಸುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಒಂದು ಡ್ರೆಸ್ ಆಗಿರ್ಬೋದು, ಇಲ್ಲ ನನ್ನ ಲೈಫಲ್ಲಿ ನಾನು ಹಿಂಗೆ ಬದುಕಬೇಕು ಅಂತ ಆಸೆ ಇರುತ್ತೆ, ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮ್ಮ ಖುಷಿನ ನೀವು ಯಾವಾಗ ಕಾಣ್ತೀರಾ ಅಂತ ಅಂದರೆ ನೀವು ಅಂದ್ಕೊಂಡಿದ್ದನ್ನ ಮಾಡ್ತೀರಾ ಅಲ್ವಾ, ಆವಾಗಲೇ ನಿಮ್ಮ ಖುಷಿನ ನೀವು ಕಾಣೋದು. ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನಮ್ಮ ಕಡೆ ನುಗ್ಗೆಕಾಯಿ ಎಲ್ಲ ತಿಂತೀವಿ ಗೊತ್ತಾ, ಸೊ ಅದೇ ಥರ ಇವ್ರ ಸೈಡು ಬಸಳೆ ಅಂತ ಬರುತ್ತೆ ಸೊಪ್ಪು. ನೋಡಿ ಇಲ್ಲಿ ಇದು ಇಷ್ಟು ದಪ್ಪ ಇದೆಯಲ್ವಾ, ಇದನ್ನ ಸಾಂಬಾರಿಗೆ ಕಟ್ ಮಾಡಿ ಹಾಕ್ತಾರೆ, ಸಕ್ಕತ್ತಾಗಿರುತ್ತೆ. ಸೇಮ್ ನುಗ್ಗೆಕಾಯಿ ತಿಂದಂಗೆ ಇರುತ್ತೆ. ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಅಮ್ಮ, ನಿಮ್ಮಮ್ಮ ಮಾಡ್ತಾರಲ್ವಾ ಬಸಳೆ ಸಾಂಬಾರ ನನಗೂ ಇಷ್ಟ. ಈ ಟೈಮಲ್ಲಿ ಅಲ್ವಾ ತಿಂದ್ರೆ ಒಳ್ಳೇದು. ಯಾವಾಗ ಹಾಕಿದ್ದು? ಗೊತ್ತಿಲ್ಲ, ನಾನು ಬ್ಯಾಂಗ್ಳೂರ್ ಚೆನ್ನಾಗಿ ಬೆಳೆದಿದೆಲ್ಲ. ಚೆನ್ನಾಗಿದೆ, ದಂಟು ದಪ್ಪ ಇದೆ ಅಲ್ವಾ, ನನಗೆ ಇಷ್ಟ. ಹಂಗಿದ್ರೆ ತುಂಬಾ ಮಾಂಸ ಇರುತ್ತೆ ಅದ್ರೊಳಗೆ. ಗೈಸ್ ಇದು ಸೂಪರ್ ಆಗಿರುತ್ತೆ, ಇದನ್ನ ತಿಂದ್ರೆ ತುಂಬಾ ಒಳ್ಳೇದು. ಇದು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸೈಡು, ಉತ್ತರ ಕರ್ನಾಟಕ ಸೈಡು, ಇವ್ರು ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲ ಗೊತ್ತಿರಲ್ಲ. ಈ ಸೈಡ್ ಕರಾವಳಿ ಪ್ರದೇಶದವ್ರಿಗೆ ಆಲ್ಮೋಸ್ಟ್ ಬಸಳೆ ಸೊಪ್ಪು ಅಂದರೆ ಗೊತ್ತಿರುತ್ತೆ. ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ. ನಿಮಗಿದು ಏನಂತ ನೀವೇ ಕಮೆಂಟ್ ಮಾಡಿ, ನೀವು ಏನಂತ ಕರಿತೀರಾ ಅಂತ. ಇವ್ರ ಸೈಡು ಬಸಳೆ ಸೊಪ್ಪು ಅಂತ ಕರೀತಾರೆ. ನಾನು ಇಲ್ಲಿ ಬಂದ್ಮೇಲೆ ತಿಂದಿದ್ದು. ಹೌದು, ತುಂಬಾನೇ ಒಳ್ಳೇದು, ತಂಪು ಇದು. ಹೌದಾ? ಅಂದ್ರೆ ಈ ಟೈಮಲ್ಲಿ ತಿನ್ನೋದಕ್ಕೆ ಒಳ್ಳೇದಲ್ಲ? ಹೌದು, ಬಿಸಿಲಲ್ವಾ ಜಾಸ್ತಿ, ಸೊಪ್ಪೆಲ್ಲ ಒಳ್ಳೇದಲ್ವಾ ಆರೋಗ್ಯಕ್ಕೆ. ಹೌದು, ತುಂಬಾ ಒಳ್ಳೇದು. ಇಬ್ರು ಅಮ್ಮ ಮಗ ಇಬ್ರು ಸೇಮ್ ಒಂದೇ ತರ ಇದಾರೆ. ತಾಯಿಗೆ ತಕ್ಕ ಮಗ. ಎಲ್ಲಾ ಮರಿಗಳು ಇದು ಕಾಲಲ್ಲೇ ಓದ್ಬಿಡ್ತು ಅಮ್ಮ. ಗೈಸ್ ಎಲ್ಲಾ ಮರಿಗಳು ಹೋಗಿ ಇದೊಂದು ಮರಿ ಉಳಿದಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ ಇದು. ಟೈಮ್ ನೋಡಿ ಇವಾಗ 8:30 ಆಯ್ತು. ಟಿಫನ್ ಇದೆ ಇವತ್ತಿನ ಟಿಫನ್ನು. ಅಮ್ಮ ದಿನಕ್ಕೆ ಡಿಫ್ರೆಂಟ್ ಮಾಡ್ತಾರೆ, ಮಾಡಿದ್ದನ್ನ ಮಾಡೋದೇ ಇಲ್ಲ ಅಮ್ಮ. ಅಲ್ವಾ ಅಮ್ಮ? ಅದಕ್ಕೆ ನಾನು ಹೇಳಿದ್ದೀನಿ ಅಮ್ಮನ ಹತ್ರ ಎಲ್ಲ. ಇದ್ರ ಹೆಸರೇನ್ಮ? ಅಪ್ಪದಡ್ಡೆ. ಅಪ್ಪ ದೊಡ್ಡೆ. ಅಯ್ಯಪ್ಪ ಗೈಸ್ ಇವ್ರ ಕಡೆ ಅದು ಏನೇನು ಹೆಸರಾಯ್ತು ಟಿಫನ್ಗಳಿಗೆ, ಊಟಗಳಿಗೆ. ನಿಜ ಹೇಳ್ಬೇಕಂದ್ರೆ ಕೇಳಿದ್ರೆ ಅದು ಏನು ಮೀನಿಂಗ್ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಥರ ವೆರೈಟೀಸು ನೇಮ್ಗಳೈತೆ. ವೆರೈಟೀಸ್ ಫುಡ್ಗಳಲ್ಲದೆ ವೆರೈಟೀಸ್ ನೇಮ್ಗಳು ಬೇರೆ ಐತಮ್ಮ ನಿಮ್ಮ ಸೈಡು. ನೋಡೋಣ, ಟೇಸ್ಟ್ ಮಾಡೋಣ. ಇವತ್ತಿನ ಟಿಫನ್ ಇದೆ. ನಮ್ ಧನ್ಯವ್ರು ನೋಡಿ ಗಾಯ್ಸ್, ಇಲ್ಲಿ ಏನು ಊರಲ್ಲಿ ಬಂದು ಗಾಡಿ ಓಡಿಸೋದು ಫುಲ್ ಸ್ಪೀಡ್ ಆಗಿ. ಅಯ್ಯೋ ದೇವ್ರೆ, ಏನ್ ಗೊತ್ತಾ, ಬಟನ್ ಅಲ್ಲಿ ಆನ್ ಮಾಡ್ಲಿಕ್ಕೆ ಆಯ್ತಾ, ನಾನು ಕೂತ್ಕೋತೀನಿ, ಅದಕ್ಕಿಂತ ಮುಂಚೆನೆ ಕೂತ್ಕೋತೀನಿ ಅಂತ ಹಿಂಗ ಹತ್ತಿ ಕೂತೆ. ನಾನು ಸ್ಟಾರ್ಟ್ ಮಾಡಿಲ್ಲ, ಇಳಿ ಅಂತ ಹೇಳ್ತಾಳೆ. ಆಮೇಲೆ ಇಳ್ದ್ಬಿಟ್ಟೆ, ನೋಡಿದ್ರೆ ಬಟನ್ ಅಲ್ಲಿ ಸ್ಟಾರ್ಟ್ ಮಾಡಿ ಕೂತ್ಕೋ ಅಂತಿದ್ದಾಳೆ. ಇನ್ನು ಪ್ರಾಪರ್ ಕಲ್ತಿಲ್ವಾ? ಹಿಂಗ ಆಡ್ತಾರ? ಒಬ್ರೇ ಆರಾಮಾಗಿ ಓಡಿಸ್ತೀರಲ್ವಾ? ಹೊಯ್ ಹಿಂಗೆ ಇಂಗ್ಲಿಷ್ ಬಂದ್ಬಿಡ್ತು, ಹಂಗೆ ಇಂಗ್ಲಿಷ್ ಬಂದ್ಬಿಡ್ತು. ಬೇಡ ಸನಮ ಕೂತ್ಕೊ ನೋಡೋಣ. ನಾನು ಕೂತಿದ್ದೆ, ಹಿಂಗಾಗ್ತಾಳೆ, ನಂಗೆ ಭಯ ಆಗುತ್ತೆ ಅಪ್ಪ. ಅವಳು ಕೂತು ಅಮ್ಮ ಶಾಕ್ ಆಗಿದ್ದಾರೆ, ನನ್ನ ಮಗಳು ಗಾಡಿ ಓಡಿಸ್ತಲ್ಲ ಅಂತ. ವಾವ್, ಸೂಪರ್. ಏನ್ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಗಾಡಿಲಿ? ಹೌದಾ? ಓಡಿಸ್ತಾರೆ, ಪರವಾಗಿಲ್ಲ. ಅಪ್ಪೆಲ್ಲ ಹತ್ತುತ್ತೀರಾ? ಕನ್ಫರ್ಮ್ ಆಯ್ತು, ನಮ್ಮ ಧನ್ಯ ಅವರು ಗಾಡಿ ಓಡಿಸ್ತಾರೆ ಅಂತ. ಆ ಅಂಗಲದಲ್ಲಿ ಮಾತ್ರನಾ ಎಲ್ಲಾ ಕಡೆ ಓಡಿಸ್ತೀರಾ ಅಮ್ಮ? ಗೈಸ್ ಫೈನಲಿ ಇವಾಗ ಮನೆ ಹತ್ರ ಬಂದ್ವಿ. 2 o'clock ಆಯಿತು ಮನೆಗೆ ಬರೋಷ್ಟರಲ್ಲಿ. ಅಂದರೆ ಅಪ್ಲೋಡ್ ಮಾಡ್ತಾ ಇದ್ವಿ ಇವಾಗ ಕರೆಕ್ಟ್ ಟೈಮ್ಗೆ, ಅಂದರೆ 2 o'clock ಅಷ್ಟರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ನೋಡ್ತಿರ್ತೀರಾ. ಅಂದರೆ ನೆನಪಿಸ್ಕೊಂಬಿಡಿ, ಆ 2 o'clockಗೆ ಆ ಸಣ್ಣ ಮುನ್ನವರು ವಿಲೇಜಲ್ಲಿ ಇದ್ದಾಗ ಅಪ್ಲೋಡ್ ಮಾಡ್ತಿರ್ತಾರೆ ಅಂತ. ಹೌದು, ನಮ್ಗೆ ಅದೇ ಕರೆಕ್ಟ್ ಟೈಮಿಂಗ್ಸು. ಊಟನೂ ಮಾಡಿಲ್ಲ ನಾವು, ಇವಾಗ ಹೋಗಿ ಮನೆಗೆ ಊಟ ಮಾಡಬೇಕು. ಮನೇಲಿ ಎಲ್ಲರೂ ಕಾಯ್ತಿದ್ದಾರೆ. ಹೌದು ನೋಡಿ ಡೌನ್ ಇಳಿಸ್ತಾ ಇದ್ದೀನಿ. ಮನೆಗೆ ಫೈನಲಿ ಬಂದ್ವಿ. ಮನೆ ತೋರಿಸಿ ವೆದರ್ ನೋಡಿ ಎಷ್ಟು ಬಿಸಿಲಿದೆ. ನೋಡಿ ಗೈಸ್, ಹೆವಿ ಬಿಸಿಲಿದೆ ಆಯ್ತಾ. ನೋಡಿ ಹೆಂಗ್ ಕಾಣಿಸ್ತಿದೆ, ಬಿಸಿಲು ಹೊಡಿತಾ ಇದೆ, ಕಾಣಿಸ್ತಿದೆ. ಬಿಸಿಲಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಬಂದ್ವಿ ಇಬ್ರು. ಸೊ ಗೈಸ್, ಇನ್ನು ಮುಂದೆ ಮುನ್ನು ಸಣ್ಣಲ್ಲಿ ಕೂಡ ನ್ಯೂ ಚಾಲೆಂಜಿಂಗ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನಾವು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇವಾಗ ಹಸಿವಾಗ್ತಿದೆ ಗೈಸ್, ಊಟ ಮಾಡಬೇಕು. ಊಟ ಮಾಡುವ? ಅಲ್ಲಮ್ಮ, ಊಟ ಮಾಡೋಣ ಬನ್ನಿ, ಇಲ್ಲಿ ಮನೆಗೆ ತೋರಿಸ್ತೀನಿ ನಿಮ್ಗೆ. ನಡೀರಿ ಒಳಗಡೆ ಹೋಗಿ. ಏನ್ ಮಾಡ್ತಿದ್ದಾರೆ ನೋಡಿ ನಿಮ್ಮ ಮನೆಯವರೆಲ್ಲ. ನಾನು ಇಷ್ಟೊತ್ತು ಹೇಳ್ಕೊಂಡು ಬಂದೆ, ಅಲ್ಲಿ ಕಾಯ್ತಿರ್ತಾರೆ ಅವ್ರು ಊಟ ಮಾಡಿರಲ್ಲ ಅಂತ. ನೋಡಿದ್ರೆ ನಾವು ಬರೋದ್ ಲೇಟ್ ಆಯ್ತು ಅಂತೇಳಿ ನೀವೇ ತಿಂತಾ ಇದ್ದೀರಾ ಅಲ್ಲ? ಮಲಗಿದ್ರಾ? ಇಷ್ಟೊತ್ತು ಮಲಗಿದ್ರ? ಹೊಟ್ಟೆ ಸಿತಾ ತಿಂತಿದ್ದೀರಾ? ಸರಿ ತಿನ್ನಿ, ಪರವಾಗಿಲ್ಲ. ಏನಿವತ್ತು ಸ್ಪೆಷಲ್? ಬೆಂಡೆಕಾಯಿ ಪಲ್ಯ ಮತ್ತು ರಸಂ. ಸೂಪರ್. ಧನ್ಯಮ್ಮ, ಏನಿದು ರೆಡ್ ಆಗಿದೆ ಮುಖ? ಅದೇನೋ
ಕಚ್ಚಿತ್ತು ಇವಾಗ ಮಲಗಿರ್ಬೇಕಾದ್ರೆ. ರೆಡ್ ಮುಖ ಏನೋ ಕಚ್ಬಿಟ್ಟಿದೆ. ಸನಮ್ಮ ಬನ್ನಿ ನಾವಿಬ್ರು ಊಟ ಮಾಡೋಣ. ನೋಡಿದ್ರ ಗಂಡ ಹೆಂಡ್ತಿರ್ನ ಬಿಟ್ಟು ಇವರಿಬ್ರು ಗಂಡ ಹೆಂಡ್ತಿರು ಜಾಸ್ತಿ. ನೀವು ಮನೆಯವ್ರು ತಾನೆ? ಮನೆಯವರೇನೆ, ಆದ್ರೂ ಮನೆಯವ್ರ ಒಟ್ಟಿಗೆ ಊಟ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಬನ್ನಿ ಬನ್ನಿ ಒಟ್ಟಿಗೆ ಊಟ ಒಟ್ಟಿಗೆ ಮಾಡೋಣ, ಪರವಾಗಿಲ್ಲ. ಸುಮ್ಮನೆ ಹೇಳಿದ್ದಮ್ಮ, ಪರವಾಗಿಲ್ಲ, ನೀವೇನ ಕಾಯ್ತಿರತ್ತೀನಿ. ಉಂಟು. ಹಾ ಇವಾಗ ತರ್ಬೇಕಾ? ಇಲ್ಲ ನಾ ಸಣ್ಣ ಹಾಕ್ತಾರೆ. ಸಣ್ಣ ಹೋಗಿ ಹಾಕೊಂಬನ್ನಿ. ಗಾಯ್ಸ್, ಇಷ್ಟೊತ್ತು ನಾವು ಸೇಯಿಂಗ್ ಎಸ್ ಚಾಲೆಂಜ್ ಮಾಡಿದ್ವಿ. ಸೊ ಅದನ್ನು ಮುನ್ನುಸಣ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನೋಡಿ ಗಾಯ್ಸ್, ನಂಗೆ ಹೆಂಗಾಗಿದೆ ಸೇಯಿಂಗ್ ಎಸ್ ಮಾಡಕ್ ಹೋಗಿ. ಮರ ಪರಿಚಿರೋದು ಅದು. ಅಡಿಕೆ ಮರ ಹತ್ತಕ್ ಹೋಗಿ ಪರಿಚಿರೋದು. ಮುನ್ನು ಸಣ್ಣ ಅಲ್ಲಿ ನೀವು ಹಾಕ್ತಾರೆ ನೋಡಿ ಏನಕ್ಕೆ ಹಂಗ್ ಗಾಯ ಮಾಡ್ಕೊಂಡೆ ನಾನು ಅಂತ. ಬಟ್ ನೀವು ಸಖತ್ ಎಂಜಾಯ್ ಮಾಡ್ತೀರಾ. ನಾನು ಅಮ್ಮ ಮಾಡಿರೋ ಟಾಸ್ಕು ಮತ್ತೆ ಸಣ್ಣ ಅವರು ಧನ್ಯ ಅವ್ರು ಇಬ್ರು ಸೇರಿ ಕೊಟ್ಟಿರೋ ಟಾಸ್ಕು ಹೆವಿ ಟಫ್ ಇತ್ತು ಅಂತ ಅನ್ನಿಸ್ತು. ಬಟ್ ಆದ್ರೂ ಎಲ್ಲಾ ಟಾಸ್ಕ್ನು ಮಾಡಿದ್ವಿ. ಊಟ ಮತ್ತೆ ಟಾಸ್ಕು ಎಲ್ಲ ಮಾಡಾದ್ಮೇಲೆ ನಾವು ಹನುಮಗಿರಿಗೆ ಹೋದ್ವಿ. ಇದು ಈಶ್ವರಮಂಗಲದ ಹತ್ರ ಬರುತ್ತೆ. ಇದ್ರ ಫುಲ್ ವ್ಲಾಗ್ ನ ನಾವು ಮುನ್ನು ಸಣ್ಣ ಅಲ್ಲೇ ಅಪ್ಲೋಡ್ ಮಾಡಿದೀವಿ. ಮಿಸ್ ಮಾಡದೆ ವಾಚ್ ಮಾಡಿ, ತುಂಬಾನೇ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಯಲ್ಲಿ ಪೂರ್ತಿ ಎಲ್ಲರೂ ಕೂಡ ಬಂದಿದ್ವಿ. ಸೊ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಕ್ಕದಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಹನುಮಗಿರಿ ಪ್ಲೇಸು ಒಂದು ಒಳ್ಳೆ ಫ್ಯಾಮಿಲಿ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿತ್ತು. ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಮತ್ತೆ ರೀಲ್ಸ್ ಕೂಡ ಮಾಡಿದ್ವಿ. ನಾವ್ ಇಲ್ಲಿಂದ ಮನೆಗೆ ಬರೋಷ್ಟ್ರಲ್ಲೇ 7:00 7:15 ಆಗೋಗಿತ್ತು. ನೀವು ಇಲ್ಲಿ ತನಕ ಬಂದಿದ್ದೀರಲ್ಲ, ಯಾರನ್ನು ಮೀಟ್ ಮಾಡ್ಬೇಕಂತ ಬಂದದ್ದು? ಸಣ್ಣನ ಮೀಟ್ ಮಾಡ್ಬೇಕಾ, ಮುನ್ನನ ಮೀಟ್ ಮಾಡ್ಬೇಕಂತ ಬಂದ್ರಾ? ನಿಮ್ಗೆ ಯಾರಂದ್ರೆ ಇಷ್ಟ? ನಾನಂದ್ರೆ ಇಷ್ಟನಾ ನಿಮ್ಗೆ? ಮುನ್ನು ಅಂದ್ರೆ ಇಷ್ಟನಾ? ಸಣ್ಣ ಅಂದ್ರೆ ಇಷ್ಟನಾ? ಮುನ್ನು ಅಂದ್ರೆ ಇಷ್ಟನಾ? ಸಣ್ಣ ಅಕ್ಕ ಅಂದ್ರೆ ಇಷ್ಟನಾ? ಎಷ್ಟಿಷ್ಟ? ತುಂಬಾ ಇಷ್ಟನಾ? ಈ ಅಕ್ಕ ಅಂದ್ರೆ ಇಷ್ಟನಾ? ಹೌದಾ? ಡೈಲಿ ವಿಡಿಯೋಸ್ ಎಲ್ಲ ನೋಡ್ತೀರಾ? ಹೈಟ್ ಅಂದ್ರೆ ಭಯನಾ? ಸೇಮ್ ಪಾರ್ಲೆಜಿ ಬಿಸ್ಕೆಟ್ ಅಲ್ಲಿ ಬರುತ್ತಲ್ಲ ನೋಡಿ. ಪಾರ್ಲೆಜಿ ಬಿಸ್ಕೆಟ್ ಗೊತ್ತಾ ನಿಂಗೆ? ಪಾರ್ಲೆಜಿ ಬಿಸ್ಕೆಟ್ ಗೊತ್ತಾ? ಹೌದಾ? ಇವಾಗ ಒಂದು ಎಕ್ಸ್ಪ್ರೆಷನ್ ಕೊಟ್ರಲ್ವಾ, ಐಬ್ರೋಸ್ ಮಾಡಿ ಹಂಗೆ ಅಲ್ಲಿ ನೋಡಿ ಮಾಡಿ. ಯಾರು ಮೆಹಂದಿ ಇಟ್ಟಿದ್ದು? ಓ, ಕಾಲಿಗೆ ಕೈಗೆ. ಗೈಸ್, ಇವಾಗ ನೀವು ಮಗುನ ನೋಡಿದ್ರಿ ಅಲ್ವಾ, ಆ ಮಗು ಒಂದು ನಮ್ಮ ಸಬ್ಸ್ಕ್ರೈಬರು. ಸೊ ಹುಡ್ಕೊಂಡು ನಮ್ಮನ್ನ ಈ ಜಾಗಕ್ಕೆ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯಿತು. ಬಟ್ ಇಷ್ಟೊಂದು ರಿಸ್ಕ್ ತಗೊಂಡು ಬಂದಿದ್ದಾರಲ್ಲ, ಸೊ ನಮಗೇನೆ ಭಯ ಆಯಿತು. ಆ್ಯಕ್ಚುಲಿ ಅಲ್ಲಿಂದ ಬಂದಿದ್ದಾರೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಕಾಡು. ಈ ಕಾಡಿಗೆ ಹುಡ್ಕೊಂಡು ಬಂದಿದ್ದಾರೆ ನಮ್ಮ ಸಬ್ಸ್ಕ್ರೈಬರು. ಅದು ಹೆಂಗೆ ಹುಡ್ಕೊಂಡು ಬಂದರು ಅಂತ ಅವ್ರಿಗೆ ಗೊತ್ತು. ಅವ್ರು ಒಂದೊಳ್ಳೆ ಕ್ಲೂ ತೊಗೊಂಡು ವಿಡಿಯೋನ ನೋಡಿ ವಿಡಿಯೋದಲ್ಲಿ ಒಂದು ನಂಬರ್ ಕ್ಯಾಪ್ಚರ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಬಂದರು. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬಟ್ ಇಷ್ಟೊಂದು ರಿಸ್ಕ್ ಬೇಡ ಆಗಿತ್ತು ಅಂತ ಅನ್ನಿಸ್ತು. ಬಟ್ ಬಂದಿದ್ದಂತೂ ತುಂಬ ಖುಷಿ ಆಯಿತು. ಇವಾಗ ನೋಡಿದ್ರಲ್ಲ, ಅದೇ ಮಗು ಬಂದಿದ್ದು. ಬನ್ನಿ ಇವಾಗ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ. ನೈಟ್ ಹೊತ್ತು ಮನೆ ವ್ಯೂ ಈ ಥರ ಇರುತ್ತೆ. ದೂರದಿಂದ ಹೆಂಗೆ ಕಾಣುತ್ತೆ ಅನ್ನೋದು ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಕತ್ಲಲ್ಲಿ ಸೊ ತುಂಬಾ ಭಯಂಕರವಾಗಿ ಕಾಣುತ್ತೆ. ಅಕ್ಕಪಕ್ಕದಲ್ಲಿ ಯಾವುದೇ ಮನೆ ಕಾಣಿಸಲ್ಲ. ಸೊ ನಮ್ಮನೆ ಮಾತ್ರ ಕಾಣಿಸೋದು. ಅದು ಬೆಳಕಿರೋದಕ್ಕೆ ಹಿಂಗೆ ಕಾಣಿಸ್ತಿದೆ. ಬೆಳಕಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಕೂಡ ಮನೆ ಕಾಣೋದೇ ಇಲ್ಲ. ಅಷ್ಟು ಪ್ಯೂರ್ ಕತ್ಲೆ. ಈ ಸಿಟಿಯಲ್ಲಾದರೆ ಅಲ್ಲಿ ಇಲ್ಲಿ ಒಂದು ದಾರಿ ದೀಪನಾದರೂ ಕಾಣಿಸುತ್ತೆ, ಇಲ್ಲ ಯಾವುದಾದ್ರೂ ಒಂದು ಮನೆ ಇದ್ದರೆ ಸ್ವಲ್ಪನಾದರೂ ಲೈಟ್ ಕಾಣಿಸ್ತಿರುತ್ತೆ. ಇಲ್ಲಿದ್ರೆ ಗಾಯ್ಸ್ ಒಂದು ಸ್ವಲ್ಪ ಕೂಡ ಏನೂ ಕಾಣೋದಿಲ್ಲ. ಅಷ್ಟು ಕತ್ಲೆ. ಕಾಡಲ್ಲಿ ಕತ್ಲೆ ಯಾವ ಥರ ಇರುತ್ತೆ ಅಂತ ನೀವು ನೋಡಿದ್ರೇ ಗೊತ್ತಾಗೋದು. ನೋಡಿ ನಮ್ಮ ಸಣ್ಣವರು ರೆಡಿಯಾಗಿ ನಿಂತಿದ್ದಾರೆ. ಏನು ಇದು ಯಾರು ತೊಗೊಂಡಿದ್ದು? ಓ, ನಾವು ಈಶ್ವರಮಂಗಲಕ್ಕೆ ಹೋಗಿದ್ವಲ್ಲ ಅವಾಗ ತಗೊಂಡಿದ್ದ. ನಿಮ್ಗೆ ಮಮ್ಮಿ ಕಲೆಕ್ಷನ್ ನೋಡಿದ್ರು. ಏನಕ್ಕೆ? ಬರ್ಡೇಗೆ ನಿಮ್ಗೆ ಪ್ಯಾಂಟ್ ಗಿಫ್ಟ್ ಮಾಡಿದ್ರಲ್ಲ, ಆ ಪ್ಯಾಂಟ್ ಲೂಸ್ ಟೈಟ್ ಇತ್ತು ಗೊತ್ತಾ? ಸೊ ಅದಕ್ಕೋಸ್ಕರ ನಾಳೆ ಈಶ್ವರಮಂಗಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಗೊತ್ತಾ, ನೂಲು ಕಟ್ಲಿಗೆ. ಏನಕ್ಕೋ ಫ್ಯಾನ್ಸಿನವರದ್ದು ಕಾಲ್ ಬಂತಲ್ವಾ ಡ್ರೈವರ್ ಇದ್ದು, ಅದಕ್ಕೆ ಬಂದಿದ್ದು. ಫ್ಯಾನ್ಸ್ ಅಲ್ಲ, ಅವ್ರ ಸಬ್ಸ್ಕ್ರೈಬರ್. ನಾಳೆ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗಿನೇ ಮಮ್ಮಿ ತೆಗೆದುಕೊಡ್ತಾರಂತೆ. ನೀವು ಬೇಡ ಅಂತ ಹೇಳ್ಬಾರ್ದು. ಅವ್ರು ಹುಡ್ಕೊಂಡು ಬಂದಿದ್ದು ಖುಷಿ ಆಯ್ತಾ? ಖುಷಿ ಆಯ್ತು. ಖುಷಿ ಆಯ್ತಾ? ಬೇಜಾರಾಯ್ತು. ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದು. ಹೌದು, ಆತರ ಯಾರು ಇರ್ಲಿಲ್ಲ, ಬೀಗ ನಾವು ಇಲ್ಲರೋ ಟೈಮ್ ಕರೆಕ್ಟ್ ಆಗಿ ಬಂದಿದ್ರು. ನಾವು ಈಶ್ವರಮಂಗಲಕ್ಕೆ ಹೋಗಿದ್ವಿ ಗೈಸ್. ಸೊ ಅವಾಗ ಬಂದಿದ್ರು. ಸೊ ಬೇಜಾರಾಯ್ತು ಅವ್ರು ಬಂದಾಗ ಕರೆಕ್ಟ್ ಆಗಿ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ. ತಕ್ಷಣ ಅವ್ರು ಬಂದಿದಾರಂತೆ. ನಮಗೆ ತುಂಬಾ ದೂರ ಇದೆಲ್ಲ ಈಶ್ವರಮಂಗಲ. ಅದು ಬೆಂಗಳೂರಲ್ಲಿರೋ ಮನೆಗೆ ಹುಡ್ಕೊಂಡು ಬಂದಿದ್ರು. ನಾವು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಅದು ಈ ಜಾಗಕ್ಕೆ ಬಂದು ಪಾಪ ಇಷ್ಟು ಕತ್ಲೆಯಲ್ಲಿ ಕಾದ್ರು ಅವ್ರು. ನಾವು ಬರೋವರೆಗೂ ನಾವು ಬಂದಿದ್ದೆ 7 o'clockಗೆ. ಈಗಷ್ಟೇ ಅವ್ರ ಹತ್ರ ಮಾತಾಡಿ ನಿಮ್ಮ
ಹತ್ರ ಮಾತಾಡೋಕೆ ಬಂದಿದ್ದೀನಿ. ನೀವೇನಾದ್ರೂ ಈ ತರ ಹುಡ್ಕೊಂಡು ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಅಮ್ಮ? ಮಗುವನ್ನು ಕೂಡ ಕರ್ಕೊಂಡು ಬಂದ್ರಲ್ಲ ಪಾಪ, ಅಷ್ಟು ಎಷ್ಟು 1.5 ಗಂಟೆ ವೇಟ್ ಮಾಡಿದ್ರಲ್ಲ. ಅದಲ್ಲದೆ ಪಾಪ ನೀರು ಆಯಾಸ ಆಗ್ತಿತ್ತು ಆ ಪಾಪುಗೆ. ಬಂದ ತಕ್ಷಣ ನೀರು ಕುಡಿಯಕ್ಕಂತ ಹೇಳಿದ್ರೆ ಬೇಜಾರ ಆಯ್ತು ಆ ತರ ಹೇಳಿದಾಗ. ಹೌದು. ಆದ್ರೂ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ ಗೈಸ್, ತುಂಬಾ ಖುಷಿ ಆಯ್ತು. ನಮ್ ಸಬ್ಸ್ಕ್ರೈಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ ಫ್ಯಾಮಿಲಿ ಅಂತಾನೆ ಹೇಳ್ಕೊತೀವಿ. ಯಾಕಂದ್ರೆ ಅವರು ನಮ್ಗೆ ಈ ತರ ಸಪೋರ್ಟ್ ಮಾಡಿರೋದ್ರಿಂದಾನೇ ನಾವು ಈ ರೇಂಜಿಗೆ ಇರೋದು ಅಲ್ವಾ ಅಮ್ಮ? ನಿಜವಾಗ್ಲೂ ಹೌದು, ಗ್ರೇಟ್. ಅವ್ರು ಇಲ್ಲಿ ತನಕ ಬಂದಿದ್ದು, ಈ ಅಂಡಮಾನ್ ನಿಕೋಬಾರಿಗೆ ಬಂದಿದ್ದು ಗ್ರೇಟ್. ಖುಷಿ ಆಯ್ತು. ಹಾ ಹೌದು, ಏನಂತೆ ಅಲ್ಲಿ ಕೂಡ ಅವ್ರ ಮನೆ ಸೈಡ್ ಇದೆ. ಅವರು ಹೇಳಿದ್ರು ಸಬ್ಸ್ಕ್ರೈಬರ್ ನಮ್ಮ ಮನೆ ಸೈಡ್ ಕೂಡ ಇಟ್ಕೊಂಡು ಬಂದಿದಾರಲ್ಲ ಇಲ್ಲಿಗೆ. ಹೌದು, ಅಲ್ಲ ಅದ್ರಲ್ಲೇ ಗೊತ್ತಾಗುತ್ತೆ ಅವರಿಗೆ ನಮ್ಮ ಮೇಲೆ ಎಷ್ಟು ಏನೋ ಪ್ರೀತಿ ಇದೆ. ನಮ್ಮ ವಿಡಿಯೋಸ್ ನ ಮಿಸ್ ಮಾಡದೆ ವಾಚ್ ಮಾಡ್ತಾರೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಗೈಸ್. ನೋಡಿ, ಅವ್ರ ಅಪ್ಪನ ಫೋನಲ್ಲಿ ಹಾಟ್ಸ್ಪಾಟ್ ತಗೊಂಡು ನಮ್ಮ ಸಣ್ಣವರು ಇಲ್ಲೂ ಕೂಡ ಏನೋ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಧನ್ಯ ಅವರು ಬಂದ್ರು ಈಗ ಮ್ಯಾಗಿ ಮಾಡ್ಕೊಂಡು. ಮ್ಯಾಗಿ ಮಾಡ್ಕೊಂಡು ಬಂದೆ. ಥ್ಯಾಂಕ್ ಯು ಅತ್ತಿಗೆ. ಇಷ್ಟ ಅಲ್ವಾ? ತುಂಬಾ ಇಷ್ಟ. ಹಂಗೆ ಕರಿತೀನಿ. ಖುಷಿ ಆಗುತ್ತಾ ನಿಮ್ಗೆ? ನಿಮ್ಗೆ ಖುಷಿ ಆಗುತ್ತೆ ಅಂದ್ರೆ ಹಂಗೆ ಕರಿತೀನಿ. ನೋಡಿ ಗೈಸ್, ನನಗೋಸ್ಕರ ದಿನಕ್ಕೆ ವೆರೈಟಿ ಮ್ಯಾಗಿ ಮಾಡ್ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಬಂದು ನೀವು ಕೊಟ್ಟದಲ್ವಾ, ನಾನು ಮಾಡಿ ಕೊಟ್ಟದಷ್ಟೇ. ಅದೇ, ನನಗೆ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ ಅಂತ ನಾನು ತಗೊಂಡ್ ಬಂದೆ ಮೊನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಾಗ. ಸೊ ನನಗೋಸ್ಕರ ಅಂತ ಮ್ಯಾಗಿನ ಮಾಡ್ಕೊಟ್ರು. ಅಂದ್ರೆ ದಿನಕ್ಕೆ ಒಂದೊಂದು ವೆರೈಟಿ ಮಾಡ್ಕೊಡ್ಲಿ ಅಂದ್ಬಿಟ್ಟು ಒಂದೊಂದು ಪ್ಯಾಕೆಟ್ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಯಾರು ಮ್ಯಾಗಿ ತಿನ್ನಲ್ಲ, ನಾನು ಒಬ್ಬನೇ ತಿನ್ನೋದು. ನೀವು ತಿನ್ನಲ್ಲ ಅಲ್ಲಮ್ಮ? ಇಲ್ಲ, ಇಷ್ಟ ಇಲ್ಲ ನಂಗೆ. ಐಸ್ ಕ್ರೀಮ್ ಮಾತ್ರ ಇಷ್ಟ. ಹೌದಾ? ಸರಿ, ಐಸ್ ಕ್ರೀಮ್ ಇದೆಯಲ್ಲ, ಹೋಗಿ ತಿನ್ನಿ. ಅವ್ರು ಅವಾಗ ಬಂದ್ರಲ್ಲ ನಮ್ಮ ನೆಂಟ್ರಿದಾರ, ಅವರು ದೊಡ್ಡ ಐಸ್ ಕ್ರೀಮ್ ಬಾಕ್ಸ್ ತಗೊಂಡ್ ಬಂದ್ರು. ಓ, ನಮ್ ಸಬ್ಸ್ಕ್ರೈಬರ್ಸ್ ಬಂದ್ರಲ್ಲ ಅವರಾ? ಗೈಸ್, ನಮ್ ಸಬ್ಸ್ಕ್ರೈಬರ್ಸ್ ಬಂದ್ರು ಅಂತ ಹೇಳಿದ್ನಲ್ಲ, ಅವರು ನಮ್ಗೆ ಐಸ್ ಕ್ರೀಮ್ ಕೂಡ ತಗೊಂಡ್ ಬಂದು ಕೊಟ್ರು. ತುಂಬಾ ಖುಷಿ ಆಯ್ತು. ಅವ್ರು ಬಂದಿದ್ದೆ ಒಂದು ದೊಡ್ಡ ಗಿಫ್ಟ್. ಅದರಲ್ಲಿ ಅವರು ಐಸ್ ಕ್ರೀಮ್ ಬೇರೆ ನಮ್ಮ ಧನ್ಯ ಅವ್ರಿಗೆ ಸಣ್ಣವ್ರಿಗೆ ಫೇವ್ರೇಟ್ ಅಂತ ಹೇಳಿ ತಗೊಂಡ್ ಬಂದಿದ್ದಾರೆ. ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಗೈಸ್, ಇವತ್ತಿನ ಊಟ ಅಮ್ಮ ರೆಡಿ ಮಾಡಿದ್ದಾರೆ. ಚಿಕನ್ ಸಾಂಬಾರು. ಯಾವ ಚಿಕನ್ ಮಾ ಇದು? ಡಿಫ್ರೆಂಟ್ ಆಗೈತೆ. ಅಂದ್ರೆ ಬೇಯಿಲ್ಲ ಬೇಗ. ಅದು ಇದು ಮತ್ತೊಂದು ಮೊಟ್ಟೆ ಕೋಳಿ. ಅಂದ್ರೆ ಬೇಯೋದಿಲ್ಲ ಅಲ್ಲ ಇದು ಜಾಸ್ತಿ ಬೇಗ. ಮೊಟ್ಟೆ ಕೋಳಿನ ಇದು? ನಿಮ್ ಸೈಡ್ ಮೊಟ್ಟೆ ಕೋಳಿ? ಟೈಸನ್ ಕೋಳಿ. ನಿಮ್ ಕಡೆ ಟೈಸನ್ ಅಂತೀರಾ? ಟೈಸನ್ ಕೋಳಿ ಅಂತ ಗಾಯ್ಸ್ ಇದು. ಅದರದ್ದು ಸಾಂಬಾರ್ ಮಾಡಿದ್ರೆ. ಅಮ್ಮ, ಇಷ್ಟು ಸಾಂಬಾರ್ ಯಾರಿಗಮ್ಮ ಮಾಡಿದೀರಾ? ಒಂದು 10 ಜನಕ್ಕೆ ಮಾಡಿರೋ ತರ ಅಡಿಗೆ ಮಾಡಿದೀರಾ? ನೆಂಟ್ರು ಬರ್ತಾರಲ್ಲ. ಓ, ಅದಕ್ಕ. ನಾಳೆ ಬೆಳಗ್ಗೆ ನೀವೇನಾದ್ರೂ ಈಸಿಯಾಗಿ ಮಾಡಿದ್ರು ಅದಕ್ಕೆ ಹಾಕೊಂಡು ತಿನ್ಬೋದು ಅಲ್ವಾ? ಓಕೆ ಗೈಸ್. ನೋಡಿ ಗೈಸ್, ಅಮ್ಮ ತಿನ್ನೋದು ಯಾವಾಗ್ಲೂ ಬಾಯ್ಲ್ ರೈಸು. ಇಲ್ಲಿ ಬಂದ್ರೆ ನಾವು ಅಷ್ಟೇನೆ ಬಾಯ್ಲ್ ರೈಸೇ ತಿಂತೀವಿ. ವೈಟ್ ರೈಸ್ ಇದ್ರು ಬೇಡ ಅಮ್ಮ, ಬಾಯ್ಲ್ ರೈಸೇ ಮಾಡಿ ಅಂತ ಹೇಳ್ತೀನಿ. ಒಳ್ಳೇದಲ್ವಾ ಬಾಯ್ಲ್ ರೈಸ್ ತಿಂದ್ರೆ? ನಾನು ಚಿಕನ್ ಗಂಟೆ ನುಡುಕ್ತಿದ್ದೇನೆ ಕುತ್ತಿಗೆ. ನೀವು ಕುತ್ತಿಗೆ ಇಷ್ಟನಾ? ಅದಕ್ಕೆ ಸ್ವಲ್ಪ ಉದ್ದ ಇದೆ ಲೆಂತ್ ಕುತ್ತಿಗೆ. ಈ ತರ ಇರ್ಬೇಕು, ಒಳ್ಳೇದು. ಹೌದಾ? ಜಾಸ್ತಿ ಚಿನ್ನ ಹಾಕ್ಲಿಕ್ಕೆ ಆಗುತ್ತೆ. ಮತ್ತೆ ಹಣೆ ಕೂಡ ದೊಡ್ಡದಿದ್ರು ಒಳ್ಳೇದು. ಹೌದಲ್ವಾ? ನಿಜ. ಲಕ್ಕದೇವರಿಗೆ ಇಲ್ಲಮ್ಮ, ಲಕ್ಕು. ಅದಕ್ಕೆ ನೀವು ಅಂದ್ರೆ ಎಷ್ಟೋ ಜನಕ್ಕೆ ಇಷ್ಟ ಆಗೋದು ನಿಮ್ಮ ಮಾತು. ನಾಚ್ಕೋತಾ ಇದ್ದಾರೆ. ಅಮ್ಮನ ಮಾತು ಅಷ್ಟೇನೆ. ಅಮ್ಮನ ಮಾತು ಇಷ್ಟ ಪಡ್ತಾರೆ. ಅಮ್ಮ, ನೀವು ಆಡಿದ ಹಾಡೆಲ್ಲ ಕೇಳಿ ಎಲ್ಲರೂ ಖುಷಿಯಾಗಿದ್ರು. ಅದನ್ನ ಹಾಕಿದ್ಯಲ್ಲ ಅಂತ ನಾನು ನೋಡಿಲ್ಲ, ನೋಡ್ಬೇಕಷ್ಟೇ. ಗೈಸ್, ಅಮ್ಮಂದು ಹಾಡು ಎಲ್ಲಾರು ಕೇಳಿದ್ರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಗೊತ್ತಾ? ನೆಕ್ಸ್ಟ್ ಅಮ್ಮ ಚೆನ್ನಾಗಿ ಆಡಿ, ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಸರಿನಾ? ನಾಳಿದ್ದಲ್ಲಿ ಒಂದು ಒಳ್ಳೆ ಸಾಂಗ್ ಶೂಟ್ ಮಾಡೋಣ ನಿಮ್ದು. ಈ ಒಂದು ವೆದರ್ ಅಲ್ಲಿ ಹಸಿರು ಸಿರಿಯಲ್ಲಿ ಸಾಂಗ್ಗೆಲ್ಲ ಮಾಡೋಣ. ಸಖತ್ತಾಗಿರುತ್ತೆ. ಹಾ, ನೀವ್ ಮಾಡ್ತೀರಾ ಅಮ್ಮ? ನಾನು ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತೀರಾ? ಫಸ್ಟ್ ರೈಸ್ ಹಾಕೊಂಡು ರೈಸ್ ತಿನ್ನಿ. ಏನಿದು ಮಾಮೂಲಿ ರೈಸು ಮಾಡಿದೀರಾ ಅಮ್ಮ? ನಿನಗೆ ವೈಟ್ ರೈಸ್ ಮಾಡಿದೀನಿ. ಬೇಡ, ನಾನು ಬಾಯ್ಲ್ ರೈಸ್ ತಿಂತೀನಿ. ತುಂಬಾ ಒಳ್ಳೇದಲ್ಲ ಬಾಯ್ಲ್ ರೈಸ್ ತಿಂತೀನಿ. ಗೈಸ್, ನಾನು ಇವಾಗ ನಮ್ಮ ಸಣ್ಣವ್ರು ನೋಡಿ ಏನ್ ಮಾಡ್ತಿದ್ದಾರೆ, ಎಡಿಟ್ ಮಾಡ್ಕೊಂಡು ಬ್ಯುಸಿಯಲ್ಲಿದ್ದಾರೆ. ಸಣ್ಣ ಫುಲ್ ಎಡಿಟಿಂಗ್ ಅಲ್ಲಿ ಬಿಸಿ. ಹಾಯ್ ಮಾ. ಬಿಸಿನಾ? ಗೈಸ್, ನಂದು ಇವಾಗ 2 ಅಕೌಂಟು ಇರೋದ್ರಿಂದ ಸೊ ಇಬ್ರು ಕೂಡ ಎಡಿಟಿಂಗ್ ಅಲ್ಲಿ ಬ್ಯುಸಿ ಆಗಿರ್ತೀವಿ. ಮತ್ತೆ ಇಲ್ಲಿ ಡೈಲಿ ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತೀವಿ. ಚಾಲೆಂಜ್ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತೀವಿ. ನಿಮ್ಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಫುಡ್ ನೋಡಿದ್ರಲ್ವಾ ಏನ್ ತಿಂತಿದೀವಿ ಅಂತ. ಸೊ ಚಿಕನ್ ರೆಸಿಪಿ ಮಾಡಿದ್ದಾರೆ. ನೆಕ್ಸ್ಟ್ ರೆಸಿಪಿ ಚಾಲೆಂಜು ಮಾಡೋಣ ಅಂತ ಅನ್ಕೊಂಡಿದೀವಿ. ಇನ್ನ ಒಂದಷ್ಟು ಚಾಲೆಂಜ್ಗಳು ಬ್ಯಾಲೆನ್ಸ್ ಇದೆ, ಅದೆಲ್ಲ ಆದ್ಮೇಲೆ ಮಾಡ್ತೀವಿ. ಎಲ್ಲ ಆಲ್ಮೋಸ್ಟ್ ಕೇಳಿದಿರಾ ರೆಸಿಪಿ ಚಾಲೆಂಜ್ ಮಾಡಿ, ಮತ್ತೆ ಏನಾದ್ರು ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿ ಮನೆಯಲ್ಲಿ ಅಂತ. ಖಂಡಿತವಾಗ್ಲೂ ಮಾಡಿಸ್ತೀವಿ. ನಮ್ಗಿರೋದೇ ಸ್ವಲ್ಪ ಟೈಮ್ ಇವಾಗ. ಸೊ ಆದಷ್ಟು ಬೇಗ ಎಲ್ಲ ವ್ಲಾಗ್ಗಳನ್ನ ಚಾಲೆಂಜ್ ವಿಡಿಯೋಸ್ಗಳನ್ನ ಮಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಅದಾದಷ್ಟು ಬೇಗ ಆಗಲಿ ಅಂತ ನೀವು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿ. ಮುನ್ನು ಸಣ್ಣ ವ್ಲಾಗ್ನು ಕೂಡ ವಾಚ್ ಮಾಡಿ. ಚಾಲೆಂಜ್ ವಿಡಿಯೋಸ್ ಎಲ್ಲ ಸೂಪರ್ ಆಗಿ ಮಾಡಿದೀವಿ. ಸನಮ್ಮ,
ಎಲ್ಲರಿಗೂ ಬಾಯ್ ಹೇಳಿ. ಬಾಯ್ ಗೈಸ್, ಗುಡ್ ನೈಟ್. ಗೈಸ್ ನಮ್ಮ ಸಣ್ಣವ್ರು ಗುಡ್ ನೈಟ್ ಹೇಳಿದ್ರು. ನಮ್ಮ ಧನ್ಯ ಅವರು ಬಾಯ್, ಗುಡ್ ನೈಟ್. ಗುಡ್ ನೈಟ್ ಅಮ್ಮ, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಇದು ಕನ್ನಡದಲ್ಲಿ ಹೇಳಿ ಅಮ್ಮ ನೀವು. ಶುಭರಾತ್ರಿ. ಶುಭರಾತ್ರಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು